ಸಲ ಕಪ್ಪು ಬರೀ ಸೋಪು ಕಣ್ಮುಚ್ಚಿ ಆಟ ಆಡ್ತಾ ಇದ್ದಾರೆ. ಬೇಕು ಹೊಡಿಬೇಕು ಬೆಲ್ಲ ಮನೆಯಲ್ಲಿ ಬಂದು ಹೋಗ್ತಾ ಇದ್ದಾರೆ. ಎಲ್ಲಿ ಸ್ವಲ್ಪ ಏನಾದ್ರು ಅಣ್ಣ ಏನಂತ ನಮ್ಗೆ ಗೊತ್ತು. ಈ ಮ್ಯಾಚ್ ಆದ್ರೆ ಏನು, ಇನ್ನೊಂದು ಮ್ಯಾಚ್ ಅಮುಕು ಡುಮ್ಕು ಡಮಾಲ್ ಡುಮಾಲ್. ರಾಹುಲ್ ಕನ್ನಡಿಗ ಹೊಡೆದ್ರು ತವ್ರ ಮನೆಯಲ್ಲಿ ಸತ್ರು RCB ಅಲ್ಲ ರಾಹುಲ್. ನಾಳೆ RCB ಬರ್ಲಿ ರಾಹುಲ್ ಫ್ಯಾನ್ ಆಲ್ವೇಸ್ KL ರಾಹುಲ್. RCB for life. RCB boys. Once RCB fan, every time RCB fan. Comment. KL Rahul had a day out. सही मैच तो अच्छा था पर हार गए, कुछ नहीं कर सकते. Always be positive. RCB will win the match. Definitely we have lost, but it is not lost. Next we will win the match. ನಾವು RCB ಸೋತಿದ್ದೀವಿ ಅಂದ ತಕ್ಷಣ ಸೋಲೋದಲ್ಲ, ನೆಕ್ಸ್ಟ್ ಗೆದ್ದೇ ಗೆಲ್ತೀವಿ. ಈಗ ಸೋಲು ಅಷ್ಟೇ. ಬಟ್ ಈಗ ನಮಗೆ ಸೋಲಾಗಿರೋದು ನಮ್ಮೋನಿಂದನೇ ಸೋಲಾಗಿದೆ. ಬಟ್ ವಿ ಶುಡ್ ಅಪ್ರಿಸಿಯೇಟ್ ರಾಹುಲ್. ಬಟ್ RCB ಗೆದ್ದೇ ಗೆಲ್ಲುತ್ತೆ. ಅಲ್ಲ 250 ರನ್ ಹೊಡಿತಾರೆ ಅಂದ್ಕೊಂಡಿದ್ವಿ. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಯಿತು. ಏನಾಗುತ್ತೆ ಅವರು ಇವರು ಅಂದ್ಕೊಂಡು ಓವರ್ ಕಾನ್ಫಿಡೆನ್ಸ್ ಆಯಿತು ಅಷ್ಟೇ. ಬಿಟ್ಬಿಟ್ರೆ ಓವರ್ ಕಾನ್ಫಿಡೆನ್ಸಲ್ಲಿ ನಾವು ಸೋತ್ವಿ. ಬಟ್ ರಾಹುಲಿಂದ ನಾವು ಸೋತ್ವಿ. ಒಂದು ಕಡೆ ಗೆದ್ದಿದ್ದೀವಿ, ಒಂದು ಕಡೆ ಸೋತಿದ್ದೀವಿ. ಬಟ್ ನೆಕ್ಸ್ಟ್ ನಾವು ಗೆದ್ದೇ ಗೆಲ್ತೀವಿ. ಇಟ್ ಈಸ್ 100% ಶೋರ್. ಈಗ ಹೆಂಗೆ ಅಂದರೆ ಈಗ ಮಕ್ಕಳಿಗೆ ಹೆಂಗೆ ಅಂದರೆ ಅಪ್ಪನೋ ಅಮ್ಮನೋ ಇಷ್ಟ ಅಂದರೆ ಎರಡು ಕಣ್ಣಿದ್ದಂಗೆ. ಈಗ ನಾವು ಅವ್ರನ್ನೂ ಬೈಯಂಗಿಲ್ಲ, ಇವ್ರನ್ನೂ ಬೈಯಂಗಿಲ್ಲ. ಎರಡೂ ಗೆದ್ದಿದ್ದೀವಿ, ಎರಡು ಕಣ್ಣು ಇಷ್ಟನೇ. ಬಟ್ ನೆಕ್ಸ್ಟ್ ಆದಾಗ ನಾವು ಗೆದ್ದೇ ಗೆಲ್ತೀವಿ. ಥ್ಯಾಂಕ್ ಯು. ಏನು ಹೇಳ್ಬೇಕು ಬ್ರೋ? ಏನು ರಾಹುಲ್ ಕರ್ಕೋಬೇಕಿತ್ತು ಅನ್ನಿಸ್ತು ನೋಡಿ. ಪಾಸಿಟಿವ್ ಒಳಗೆ ಬಂದು ರೊಕ್ಕ ಕೊಟ್ಟು ನೋಡೋಗಿದ್ವಿ, ರೊಕ್ಕ ಸಿಗಲಿಲ್ಲ ವಾಪಸ್. Same old batting problems. Bowling okay, but batting as usual 5th or 6th place. That's the max I believe that will finish. ಜೈ RCB. ಈ ಸಲ ಕಪ್ ನಮ್ದೆ. ಓಮಲ್ ಸೋಲ್ತಾರಷ್ಟೇ, ಪಕ್ಕ ಕಪ್ ಗೆದ್ದೇ ಗೆಲ್ತಾರೆ. ಈ ಸಲ ಕಪ್ ನಮ್ದೇ. ಮ್ಯಾಚ್ ಚೆನ್ನಾಗಿತ್ತು. ಏನು ನಮ್ಮ ಹಣೆ ಬರೋ ಹಿಂಗೆ ಏನು ಮಾಡ್ಲಿಕ್ಕಾಗಲ್ಲ. KL ರಾಹುಲ್ ಚೆನ್ನಾಗಿ ಆಡಿದ್ರು. ನಮ್ಮ ಕರ್ನಾಟಕದ ಒಬ್ಬ ಪ್ಲೇಯರ್ ಆಡಿದ್ರು ಅಂತ ಖುಷಿ ಪಡಬೇಕು. ಬಟ್ ಯಾವತ್ತಿದ್ರು RCB. ಹೌದೌದು, ಇದೇನು ಫಸ್ಟ್ ಟೈಮ್ ಅಲ್ಲ. ಇದು ಲಾಸ್ಟ್ ಮ್ಯಾಚ್ ಕೂಡ ಹಂಗೆ ಆಯಿತು. ನೋಡೋಣ, ಈಗೇನು ಇದಲ್ಲ, ಇನ್ನೂ ತುಂಬ ಮ್ಯಾಚ್ಗಳಿದ್ದಾವೆ. ಗೆಲ್ತಾರೆ ಅನ್ನೋ ನಂಬಿಕೆ ಇದೆ. ನಿಮಗೆ ಏನು ನೆಗೆಟಿವ್ ಅನಿಸ್ತು ಈ ಮ್ಯಾಚಲ್ಲಿ? ನೆಗೆಟಿವ್ ಅಂದರೆ ಇವತ್ತು ಬೌಲಿಂಗ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಅಷ್ಟಾಗಿ ಇದಾಗಲಿಲ್ಲ. ಆಮೇಲೆ ನಮ್ಮ ಬ್ಯಾಟ್ಸ್ಮನ್ಗಳು ಅಷ್ಟೇ, ಸುರೇಶ್ ಶರ್ಮಾ ಆಗಲಿ ಇವ್ರುಗಳು ಇವತ್ತು ಸ್ವಲ್ಪ ಬಾಲ್ಗಳು ವೇಸ್ಟ್ ಮಾಡಿದ್ರು. ಅಲ್ಲಿ KL ರಾಹುಲ್ ಒಬ್ಬನೇ ಆಡಿ ಮ್ಯಾಚ್ ಗೆಲ್ಲಿಸ್ಕೊಟ್ಟಿದ್ರು. ಖಂಡಿತ ನಾವು ಒಳ್ಳೆ ಮ್ಯಾಚಿಗೆ ಬಂದ್ಬಿಟ್ಟಿದ್ದೀವಿ ಇವತ್ತು. ನಮಗೆ ಗ್ಯಾರಂಟಿ ಗೆಲುವು. ನಮ್ಮ ಉಪ್ಪು ಉಳ್ಕೊಂಡಿದ್ರೆ ನಮ್ಗೆ ಗ್ಯಾರಂಟಿ ಗೆಲುವು ಸಿಗ್ತಾ ಇತ್ತು. ಸೊ ಉಪ್ಪು ಹೋದ್ಮೇಲೆ ನಮಗೆ ಹೋಪ್ ಹೊರಟೋಯ್ತು. ನಾವೇನೋ ಒಂದು 250 ಬರುತ್ತೆ ಅಂತ ಅನ್ಕೊಂಡಿದ್ವಿ. ಇವತ್ತು ಸ್ಟಾರ್ಟಿಂಗ್ ಒಂದು 3-4 ಮ್ಯಾಚ್ ಹೊಡಿದ್ ನೋಡಿ, ಬಟ್ ಆಗಿಲ್ಲ. ಇವನ್ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಬೋತ್ ಸೈಡ್ಸ್ನೂ ಓನ್ಲಿ 3 overs ಆಯ್ತು. ಫಸ್ಟ್ ಸ್ಟಾರ್ಟಿಂಗ್ 3 overs ಅಷ್ಟೇ. ಮತ್ತೆ ಏನು ನಮಗೆ ನಮ್ಮ ಪರವಾಗಿ ಏನು ಬರಲಿಲ್ಲ. ಬಟ್ ಪರವಾಗಿಲ್ಲ, KL ರಾಹುಲ್ ಆಡಿದಲ್ಲ ಅದೊಂದು ಖುಷಿ ನಮ್ಗೆ ಅಷ್ಟೇ. ನೆಕ್ಸ್ಟ್ ಟೈಮ್ ನೋಡೋಣ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ವಿನ್ ಆರ್ ಲೂಸ್ RCB. Still loyal to RCB. It's one off game, I guess, and hope next game will make it through. Hope they perform the same versus Punjab, and Punjab wins. Yeah, we were short with some runs, or else we would have make it. KL catch dropped, right? So that cost us the game. KL also dropped catch, right? One of the drop catch, but it was a difficult chance. But yes, it will things will happen. But yeah, next game will come back. Come on RCB. Come on. We expected more from the team. ನೆಕ್ಸ್ಟ್ ಗೇಮ್ ಅಟ್ಲೀಸ್ಟ್ ಕಮ್ ಬ್ಯಾಕ್ ಮಾಡ್ಬೇಕು. ಚಿನ್ನಸ್ವಾಮಿಯಲ್ಲಿ 2 ಗೇಮ್ ಲೂಸಿಂಗ್ ಇಸ್ ನಾಟ್ ಗುಡ್. ಸೊ ಬ್ಯಾಟಿಂಗ್ ಕೊಲಾಪ್ಸ್ ಆಯಿತು. ಈ ಥರ ಈ ಸಲ ಕಪ್ ಅಂತ ಬರ್ತಾನೆ ಇಲ್ಲ. ಇಂಥವ್ರು ಚೇಂಜ್ ಆಗಬೇಕು. ಹಾಂ, ನೆಗೆಟಿವ್ ಮಿಡಲ್ ಆರ್ಡರ್ ಕ್ಲಿಕ್ ಆಗಲಿಲ್ಲ. ಆ್ಯಂಡ್ ನಮ್ಮ ಬೌಲಿಂಗಲ್ಲಿ ವಿ ಸ್ಟಾರ್ಟೆಡ್ ವೆರಿ ವೆಲ್. ಐ ಥಿಂಕ್ 1 ವಿಕೆಟ್ ಬೇಕಿತ್ತು ರಾಹುಲ್ದು. ಕ್ಯಾಚ್ ಡ್ರಾಪ್ ಚೇಂಜ್ ಮಾಡ್ತು ಗೇಮ್ನ. ಸೊ ಇದೆಲ್ಲ ನೆಕ್ಸ್ಟ್ ಗೇಮ್ ಇಂಪ್ರೂವ್ ಮಾಡ್ಕೊಂಡು ಬಂದರೆ ವಿಲ್ ಹ್ಯಾವ್ ಅ ಗುಡ್ ಚಾನ್ಸ್. ಅಂಕಲ್ ಮಕ್ಳಿಗೆ ಹೇಳೋದು ಈ ಸಲ ಕಪ್ ನಮ್ದೇ. ಇದು ಪಾಸಿಟಿವ್. ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು. ಟಿಮ್ ಡೇವಿಡ್ ಲಾಸ್ಟ್ ಅಲ್ಲಿ ಬಂದು ಹೊಡೆದ, ಸಖತ್ತಾಗಿ ಆಡ್ದ. ಫೀಲ್ಡ್ ಸಾಲ್ಟ್ ಸ್ಲಿಪ್ ಆಗಿ ಬಿದ್ದು ಔಟ್ ಆಗೋದ. ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು. ರಾಹುಲ್ ಬ್ಯಾಟಿಂಗ್ ವಾಸ್ ವೆರಿ ಗುಡ್. ಅದೇ ರಾಹುಲ್ ಕ್ಯಾಚ್ ಬಿಟ್ಬಿಟ್ರು.
ಅದೇ ಸಖತ್ತಾಗಿ ಆಡಿದ್ರು. ಸೂಪರ್ ಆಗಿ ಆಡಿದ್ರು, ಅದಾದ್ಮೇಲೆ ಸ್ವಲ್ಪ ಹೋಗ್ಬಿಡ್ತು ನಮ್ಗೆ. RCB ಓಪನ್ ವಾಸ್ ರಿಯಲಿ ಗುಡ್. ಟೇಕ್ ಆಫ್ ಚೆನ್ನಾಗಾಯಿತು. ಮಧ್ಯದ ಫಾಲೋ ಆನ್ ರಿಯಲಿ ವೆಂಟ್ ರಿಯಲಿ ಬ್ಯಾಡ್. ಫಾಲೋ ಆನ್ ವಾಸ್ ರಿಯಲಿ ವೆಂಟ್ ಬ್ಯಾಡ್. ಥ್ಯಾಂಕ್ ಯು. RCB ಸ್ಟಾರ್ಟೆಡ್ ವಿತ್ ವೆರಿ ಭಾಳ ತುಂಬ ಚೆನ್ನಾಗಿ ಆಡಿದ್ರು. ಸ್ಟಾರ್ಟಿಂಗಲ್ಲಿ ಅವ್ರ ಕ್ರೇಜ್ ಅವ್ರು ಕ್ರಿಯೇಟ್ ಮಾಡಿರೋದು ಅಲ್ಲಿಗೆ ತುಂಬ ಚೆನ್ನಾಗಿತ್ತು. RCB ತುಂಬ ಚೆನ್ನಾಗಿತ್ತು. ವಿರಾಟ್ ಕೊಹ್ಲಿ ಮಾಡಿರೋ ಸ್ಟಾರ್ಟು ತುಂಬಾನೇ ಅಪ್ರಿಷಿಯೇಬಲ್ ಇತ್ತು. KL ರಾಹುಲ್ ಇಟ್ಟು ಮೋಸ ಮಾಡಿದ್ಲ ಕರ್ನಾಟಕ ಭಾಳ ಮೋಸ ಮಾಡಿದ್ರು. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು 2 ಬಾಲ್ ಹಚ್ಚಿ ತಿಂದ್ರೆ ನಾವು ಗೆಲ್ತಿದ್ವಿ. ಇವತ್ತು ಅವ್ನು 6 ಅಪ್ಪರ್ ಹೊಡೆಯೋದ್ರಿಂದ ನಮ್ಮ RCBಗೆ ಲಾಸ್ ಆಗಿದ್ದೆ. ಸೊ ವಿರಾಟ್ ಕೊಹ್ಲಿ ಅವ್ರು ಮುಂದಿನ ಸರಿ ನೋಡ್ತಾರೆ, ಅವ್ರು ಗೆಲ್ತಾರೆ. ವಿರಾಟ್ ಕೊಹ್ಲಿ ಅವರು ರನ್ಔಟ್ ಮಾಡಬಾರ್ದಾಗಿತ್ತು. ಸೊ ರನ್ಔಟ್ ಮಾಡಿದ್ರು, ಆಗಲಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಚಲೋ ಆಡ್ತಾರೆ ಅಂತ ಅನ್ಕೊಂಡಿನಿ. ವಿರಾಟ್ ಕೊಹ್ಲಿ ಅವ್ರ ಸಪೋರ್ಟ್ ಇದೆ. ವಿರಾಟ್ ಕೊಹ್ಲಿ ಅವ್ರ ಹಿಂದಲ್ಲಿ ನಾಳೆ ನಕ್ಕಿ ನಮ್ಮ ಟೀಮನ್ನು ಗೆಲ್ಲಿಸ್ತಾರೆ. ಫಿಲ್ ಸಾಲ್ಟ್ ಇರೋ ಮಟ್ಟ ನಮ್ಮ RCB ಮ್ಯಾಚ್ ವಿನ್ ಆಗುತ್ತೆ ಬ್ರೋ. ನಮಗೆ RCB ಅವ್ರು ಇನ್ನೂ ಬ್ಯಾಟಿಂಗ್ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕಂತ ಅನ್ಸುತ್ತೆ. ಬಟ್ KL ರಾಹುಲ್ ನೆಕ್ಸ್ಟ್ ಲೆವೆಲ್ ಆಡ್ದ, ಮಾತ್ರ ಸೆಕ್ಸಿಯಾಗಿ ಆಡ್ದ. ಸೀರಿಯಸ್ ಆಗಿ ಹೇಳಬೇಕಂದ್ರೆ ನಾನು ಆ್ಯಕ್ಚುಲಿ ಧೋನಿ ಫ್ಯಾನು. ಸೊ RCB ಅಂದ್ರೂ ಇಷ್ಟನೇ. ಸೊ ಅದಕ್ಕೋಸ್ಕರ ಮ್ಯಾಚ್ಗೆ ಅಂತ ಹೇಳಿ ಬಂದಿದ್ದು. ಬಟ್ KL ರಾಹುಲ್ ಬ್ಯಾಟಿಂಗ್ ನೋಡಿಬಿಟ್ಟು ಫುಲ್ ಫಿದಾಗ್ಬಿಟ್ಟಿದ್ದೀನಿ. ಯಾರು ಚೆನ್ನಾಗಿ ಆಡಿದ್ರು? RCBಯಲ್ಲಿ ಯಾರು ಆರೆಂಜ್ಗೆ ಏನು ಆಡಿಲ್ಲ. ಲಾಸ್ಟಲ್ಲಿ ಮೋಸ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ವಿರಾಟ್ ಕೊಹ್ಲಿ ತುಂಬ ಡಿಸಪಾಯಿಂಟ್ಮೆಂಟ್ ಮಾಡಿಬಿಟ್ರು. ಫಸ್ಟ್ ಟೈಮ್ ಮ್ಯಾಚಿಗೆ ಬಂದರೆ RCB ವಿನ್ ಆಗಬೇಕಂತ ಬಂದ್ವಿ, ಇಜ್ಜತ್ತಾಯ್ತು. ಇವತ್ತಿನ ಮ್ಯಾಚಲ್ಲಿ ನಿಮ್ಮ ಪ್ರಕಾರ ನೆಗೆಟಿವ್ ಏನು ಪಾಸಿಟಿವ್ ಏನು? ಬ್ಯಾಟಿಂಗ್ ಲೈನಪ್ ಹೆಂಗಿತ್ತು, ಬಾಲಿಂಗ್ ಹೆಂಗಿತ್ತು? ಇವತ್ತೆಲ್ಲದ್ರಲ್ಲೂ ಸ್ವಲ್ಪ ಡೌನೇ ಇತ್ತು. ಯಾರೂ ಅಷ್ಟೊಂದು ಏನು ಆಗಿರಲಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಲಾಸ್ಟಲ್ಲಿ ಚೆನ್ನಾಗಿ ಆಡಿದ್ರು. ನಮ್ಮ RCBದಲ್ಲಿ ಫಸ್ಟ್ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡಿದ್ರು, ಮತ್ತು ಲಾಸ್ಟಲ್ಲಿ ಚೆನ್ನಾಗಿ ಆಡಿದ್ರು. ಇನ್ ಬಿಟ್ವೀನ್ ಎಲ್ಲ ಮಿಡಲಲ್ಲಿ ತುಂಬ ಡೌನ್ ಇತ್ತು. ಅದೇ ನೆಗೆಟಿವ್. ಸೊ ಬೆಟರ್ ನೆಕ್ಸ್ಟ್ ಮ್ಯಾಚ್ ಇಟ್ಸ್ ಅ ಗೇಮ್. ಒಬ್ರು ವಿನ್ ಆಗ್ತಾರೆ, ಒಬ್ರು ಸೋತೋಗ್ತಾರೆ. ಹೌದು, ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡಿ. ಸೊ ಹಾಗೆ ಹೇಳ್ದಂಗೆ KL ರಾಹುಲ್ಗೆ ಹ್ಯಾಟ್. ಥ್ಯಾಂಕ್ ಯು. ಸಾರಿ, ಹೋಮ್ ಗ್ರೌಂಡಲ್ಲಿ ಎಸ್ ಅದನ್ನೇ ಹೇಳ್ತಾ ಇರೋದು. ಸೋಲು ಗೆಲುವು ಇರುತ್ತೆ. ಅಟ್ಲೀಸ್ಟ್ RCBನ ಬಿಟ್ಕೊಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಆದರೂ ಆಡಬೇಕು. ಏನಾದ್ರೂ ಏನು ಹೋದ್ರೂ ವಿನ್ ಆದ್ರೂ ಸೋತ್ರು ಕೂಡ ಫೈನಲ್ ಆಗಿ RCBನೇ ಅಂತ ಹೇಳ್ತೀವಿ. ಅದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ವಿನ್ ಆದರೆ ಬರೋ ಎಲ್ಲರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಕೆಲವೊಂದು ಜನ ತುಂಬ ಸ್ಯಾಡ್ ಫೇಸಲ್ಲಿ ಹೋಗ್ತಿದ್ದಾರೆ. ಕೆಲವೊಂದು ಜನ ನಾವು ನೋಡಿದ್ದೀವಿ, ಅಯ್ಯೋ ಹೋಯ್ತು ಬಿಡೋ ಮ್ಯಾಚು ಅಂತ ಹೇಳಿ ಹೋದ್ರು, ಅರ್ಧದಲ್ಲೇ ಎದ್ದೋಗಿದ್ದು ಉಂಟು. ಸೊ ನೆಕ್ಸ್ಟ್ ಟೈಮ್ ಇಫ್ ಇನ್ ಕೇಸ್ ಏನಾರ ವಿನ್ ಆದರೆ ಅವ್ರಿಗೆಲ್ಲರೂ ಡಿಸಪಾಯಿಂಟ್ಮೆಂಟ್ ಅನ್ನೋದಿರೋದಿಲ್ಲ. ಥ್ಯಾಂಕ್ ಯು. ಮ್ಯಾಚು ನಾವು ಸೋತ್ವಿ, ಅದೇ ನೆಕ್ಸ್ಟ್ ಟೈಮ್ ನಮ್ಮ ಕಪ್ ನಮ್ಮದೇ. ನೆಕ್ಸ್ಟ್ ಟೈಮ್ ನಮ್ಮ ಕಪ್ ನಮ್ಮದೇ. ಇವತ್ತಿಂದು ಮ್ಯಾಚ್ ಬಗ್ಗೆ ಅಭಿಪ್ರಾಯ ಪ್ಲಸ್ ನೆಗೆಟಿವ್ ಏನು ಪಾಸಿಟಿವ್ ಏನು ಇವತ್ತಿನ ಮ್ಯಾಚ್? RCB ಬಂದಾಗ ಬರೀ ಪಾಸಿಟಿವೇ ಇರೋದಲ್ಲ. ಹೌದು ಇಲ್ಲ, ಅವ್ರು ಸೋರ್ತಿರಾಗ ಹೇಳ್ತೀವ ಅವ್ರದ್ದೇ. ವಿ ಆರ್ ಲಾಯಲ್ ಟು ದೆಮ್. ಇದು ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಸ್ಟಾರ್ಟಿಂಗ್ ಒಂದು 250 ಹೊಡಿತಾರೆ ಅಂತ ಅನ್ಕೊಂಡಿದ್ವಿ. ಹೌದು ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಗೇಮ್ ಓಕೆ. ಮ್ಯಾಚ್ ಹೇಗಿತ್ತು ಇವತ್ತು? ಮ್ಯಾಚ್ ಎಂಟರ್ಟೈನ್ಮೆಂಟ್ ಇತ್ತು ಅಷ್ಟೇ. ಸ್ವಲ್ಪ ಫಸ್ಟ್ ಕ್ಯಾಚ್ ಮಿಸ್ ಮಾಡಿದರು, ಅದು ಪಾಯಿಂಟ್ ಮಿಸ್ ಮಾಡಿದ್ದಕ್ಕೆ ಸೊ ನಮ್ಮ ಇದು ಲಾಸ್ ಆಯಿತು. ಬ್ಯಾಟಿಂಗ್ ಬೌಲಿಂಗ್ ಚಲೋ ಇತ್ತು. ಮ್ಯಾಚ್ ಸೋತರು, ಬಟ್ ಸ್ಟಿಲ್ RCB ಫ್ಯಾನ್ ಫಾರ್ ಎವರ್. ಇವತ್ತು ಬಾಲಿಂಗು ಮತ್ತು ಬ್ಯಾಟಿಂಗ್ ಬಗ್ಗೆ ಬಾಲಿಂಗು ಪರವಾಗಿಲ್ಲ, ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್. ಬ್ಯಾಟಿಂಗ್ ಇನ್ನೊಂದು 30 ಹೊಡಿಬೋದಾಯ್ತು ಎಕ್ಸ್ಟ್ರಾ ಅನಿಸ್ತು ನನಗೆ. ಬ್ಯಾಟಿಂಗ್ ಸ್ಟಾರ್ಟ್ ಆದ ತಕ್ಷಣ 200-250 ಹೊಡಿತಾರೆ ಅಂತ ಅನ್ಕೊಂಡಿದ್ವಿ. ಫಿಲ್ ಸಾಲ್ಟ್ ಹೋಗಿದ್ದು ಬ್ಯಾಡ್ ಲಕ್ ಆಯಿತು. ಅವ್ನು ಇದ್ದಿದ್ದು 250 ಗ್ಯಾರಂಟಿ. ಚೆನ್ನಾಗಿತ್ತು. ಹೋಮ್ ಗ್ರೌಂಡಲ್ಲಿ ಸೋತ ಚೆನ್ನಾಗಿಲ್ಲ. ಬಟ್ ರಾಹುಲ್ ಚೆನ್ನಾಗಿ ಆಡಿದ್ದೆ. ಹಂಗೆ ಡಿಸರ್ವಿಂಗ್ ಮ್ಯಾಚ್ ಇತ್ತು. ಇದು ಡಿಸರ್ವಿಂಗ್ ಇನ್ನಿಂಗ್ಸ್ ಇತ್ತು. ನೆಗೆಟಿವ್ RCB ಸೆಲೆಕ್ಟರ್ಸ್ಗೆ ಗುಡ್ ಪ್ಲೇಯರ್ಸ್ ಇದೆ, ಅವ್ನು ರಿಟರ್ನ್ ಮಾಡಬೇಕು. ಅವ್ನು ಸಿರಾಜ್ಗೆ ಸೆಲ್ ಮಾಡ್ದ, ಫ್ಯಾಬ್ಗೆ ಸೆಲ್ ಮಾಡ್ದ, ಮ್ಯಾಕ್ಸ್ವೆಲ್ಗೆ ಸೆಲ್ ಮಾಡಿದೆ. ಅದು ಮಾಡಬೇಡ ಅವನಿಗೆ. ವಿಲ್ ಜಾಕ್ಸನ್ ಸೆಲ್ ಮಾಡಿದೆ ಮುಂಬೈಗೆ. ಗ್ರೀನ್ ಮಾಡಿದೆ. ಒಂದು ಗುಡ್ ಪ್ಲೇಯರ್ ರಿಟರ್ನ್ ಮಾಡಬೇಕು. ಹೋಮ್ ಗ್ರೌಂಡಲ್ಲಿ ವಿನ್ ರೇಟ್ ಕಮ್ಮಿ ಇದೆ RCB, ಅದ್ರ ಬಗ್ಗೆ ಅದು ಅವ್ನು ಓವರ್ ಕಾನ್ಫಿಡೆಂಟ್ ಇದೆ. ನನ್ನ ಹೋಮ್ ಗ್ರೌಂಡ್ ಇದೆ, ಹೋಮ್ ಅಡ್ವಾಂಟೇಜ್ ಇದೆ. ಇದು ನನಗೆ ಇದು ಕನ್ನಡ ಬಾಯ್ಸ್ ಬೇಕೇ ನನಗೆ ನನ್ನ ಟೀಮೇ.
ಲಾಸ್ಟ್ ಮ್ಯಾಚ್ ಪ್ರಸಿದ್ಧ ಕೃಷ್ಣ ಆಡಿದೆ, ಇನ್ ಮ್ಯಾಚ್ ಕೆ ರಾಹುಲ್ ಆಡಿದೆ. Great atmosphere, really unlucky not to win though. Yeah. He wants to do it. Very angry. We should have won that. Poor bowling, poor batting. Rahul shouldn't have scored so many runs. I could have done better than them. I think that RCB, they just don't have the right team altogether. They're just not really doing well in oh yeah, cover boy. Buvy is class. Could have done better, bro. Delhi's the best team. We won against RCB. Delhi haven't won a single IPL. We're gonna win IPL. Delhi haven't won a single IPL. Delhi Capitals. Delhi Capitals will win. Yeah, don't worry. Delhi haven't won a single game. RCB had a great start, but they messed up after. They messed up. Both of these teams haven't won a single IPL, so I don't know who's talking. They can't come in the bottom. We're top of the table. They're like bottom. Thank you very much. I'm gonna be in IPL 2 years time. Huh? What about RCB batting and bowling? Oh, that's okay, but Delhi's better. 4 years, we're gonna win the IPL because I'm gonna be there. Oh, just have to remember the name. Local by KL Rahul, well batting, back to back half centuries. It's because of his child, baby child. ಕನ್ನಡ ಗೊತ್ತಿಲ್ಲ ಭಯ್ಯ, ಸ್ವಲ್ಪ ಗೊತ್ತು. ನಂಬರ್ KL ಬಾಯ್, ಬ್ಯಾಕ್ ಟು ಬ್ಯಾಕ್ 50. Look, RCB, don't worry. Go hard, play bold. Good batting, good bowling. Little ups and downs. Go. Negative nahi hai. DC spinners bowled well. We should give compliments to DC bowlers. Just RCB batsmen played across the shots. Should have played like Rahul, straight down the ground. Maybe that is the only point. No, nothing. I mean, like the track is, the Bengaluru track is little greener. That is the reason why we are playing across the shots. No issues. We'll bounce back. We'll go hard. We have team good combination. ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? How much? This is my first time. I'm coming to Bangalore just to watch the matches.